ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಜಯಶ್ಮಿ ಜೈ ಲೈಫ್ ಸ್ಟೈಲ್ ಚಾನಲ್ಗೆ. ಇವತ್ತು ನಾನು ಬೆಳಗಿನ ಒಂದು ಬ್ರೇಕ್ಫಾಸ್ಟ್ಗೆ ನಾನು ಒಂದು ಕಿಚಡಿ ಮಾಡ್ತಾಯಿದ್ದೀನಿ. ಈ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಫಾಸ್ಟಾಗಿ ಆಗುವಂಥದ್ದು. ಒಂದು ಪಾಟ್ ರೆಸಿಪಿ ಕುಕ್ಕರಲ್ಲಿ ಒಂದೇ ಸಲ ಮಾಡಿಕೊಂಡು ನಾವು ಒಗ್ಗರಣೆ ಹಾಕ್ಕೊಳ್ಳೋ ಅಂಥದ್ದು. ಅದಕ್ಕೆ ನೀವು ತರಕಾರಿ ಹಾಕದೇ ಇದ್ದರೂ ಪರವಾಗಿಲ್ಲ. ನಾನು ಒಂದು ಎರಡು ಕ್ಯಾರೆಟು, ಒಂಚೂರು ಬಟಾಣಿ ಹಾಕೋಣ ಅಂತೇಳ್ಬಿಟ್ಟು, ಸ್ವಲ್ಪ ಕ್ಯಾರಿಯರ್ ಎಲ್ಲ ಕಟ್ಟಬೇಕಲ್ಲ, ಹಾಗಾಗಿ ನಾನು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸು ಅಕ್ಕಿ ತೊಗೋತಾ ಇದ್ದೀನಿ. ನಾವು ಇದರಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಅಳತೆ ಕರೆಕ್ಟಾಗಿ ಇಟ್ಕೊಂಡಾಗ ನಮ್ಗೆ ಅನುಕೂಲ ಆಗುತ್ತೆ. 1 ಗ್ಲಾಸ್ ಬೇಳೆಗೆ ನಾನು 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಬೇಳೆ ಹಾಕಬೇಕು. ನಾನಿಲ್ಲಿ 1/4 ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡು ಇನ್ನೊಂದು 1/4 ಗ್ಲಾಸು ಕೆಂಪು ದಾಲ್ ಬೇಳೆನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ತೊಗರಿ ಬೇಳೆ ಕೂಡ ಹಾಕ್ಕೋಬೋದು. ನೀವು 3 ಬೇಳೆನೂ ಹಾಕ್ಕೋಬೋದು, ಸ್ವಲ್ಪ ಸ್ವಲ್ಪ. ಇಲ್ಲ ಒಂದೇ ಬರೀ ಹೆಸರು ಬೇಳೆಯಲ್ಲೇ ಮಾಡ್ತೀನಿ ಅಂದರೂ ಮಾಡ್ಬೋದು. ನಾನು ಸ್ವಲ್ಪ ಇಲ್ಲಿ ತೊಗರಿ ಬೇಳೆ ಹಾಕ್ತಾಯಿಲ್ಲ, ಕೆಂಪು ಬೇಳೆ ಸ್ವಲ್ಪ ಒಂದು 1/4 ಭಾಗ ಹಾಕ್ಕೊಂಡು 3/4 ಭಾಗ ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ನಂದು ಒಂದು 3ರಿಂದ 4 ಸಲ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಬೇಕು. ನಾವು ಯಾವ ಗ್ಲಾಸಲ್ಲಿ ಅಕ್ಕಿ ಹಾಕಿರ್ತೀವೋ ಅದೇ ಗ್ಲಾಸಲ್ಲೇ ನಾನು ಒಂದು 5 ಗ್ಲಾಸು ನೀರು ಹಾಕ್ತಿದ್ದೀನಿ. ನೀವು ಒಂದು 6 ಗ್ಲಾಸ್ ಹಾಕ್ಕೊಂಡು ತಡೆಯುತ್ತೆ, ಯಾಕೆಂದರೆ ಇದು ನಮಗೆ ತೆಳುಗಿರಬೇಕು, ಹಾಗಾಗಿ ಹಾಕ್ಕೋಬೋದು. ನಾನಿಲ್ಲಿ ಒಂದು 5 ಗ್ಲಾಸ್ ಹಾಕ್ಕೊತೀನಿ. ಒಗ್ಗರಣೆಗೆ ಗ್ಲಾಸ್ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂಥೇಳಿ ನಾನು ಕುಕ್ಕರ್ಗೆ ನೀರು ಜಾಸ್ತಿ ಆದಷ್ಟು ಸ್ವಲ್ಪ ಬಿಡುತ್ತಲ್ವ, ಹಾಗಾಗಿ ಒಂದು 5 ಗ್ಲಾಸಷ್ಟು ನಾನು ನೀರು ಹಾಕಿದ್ದೀನಿ. ಸೇಮ್ ಯಾವ ಗ್ಲಾಸಲ್ಲಿ ಬೇಳೆ ಅಕ್ಕಿ ಎಲ್ಲ ಹಾಕಿದ್ದೀವೋ ಅದೇ ಗ್ಲಾಸಲ್ಲಿ. ಅದಕ್ಕೆ ನಾನು 2 ಹಸಿಮೆಣ್ಸಿನ್ಕಾಯಿ, 2 ಕ್ಯಾರೆಟ್ ಸಣ್ಣಕ್ಕೆ ಹಾಕ್ತಿದ್ದೀನಿ. ಹಾಗೆಯೇ 1 ಹಿಡಿಯಷ್ಟು ಸ್ವಲ್ಪ ಬಟಾಣಿ ಹಾಕ್ಕೊಳ್ತೀನಿ. ಇದಕ್ಕೆ ನಿಮಗೆ ತರಕಾರಿ ಇಲ್ಲದೆ ಮಾಡೋ ಅಂಥದ್ದೇ ಕಿಚಡಿ, ಆದರೆ ನನಗೆ ಸ್ವಲ್ಪ ಕ್ಯಾರಿಯರ್ ಎಲ್ಲ ಕಟ್ಟೋದ್ರಿಂದ ಒಂಚೂರು ತರಕಾರಿ ಇರಲಿ ಅಂಥೇಳಿ ನಾನು 1 ಹಿಡಿಯಷ್ಟು ಹಸಿ ಬಟಾಣಿ ಹಾಕ್ಕೊಂಡೆ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ, 1 ಸ್ಪೂನಷ್ಟು ಎಣ್ಣೆ ಹಾಕು. 1 ಸ್ಪೂನಷ್ಟು ಎಣ್ಣೆ, ಇಲ್ಲ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೋಬೋದು. ಈಗ ನಾವು ಕುಕ್ಕರನ್ನು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ, ಏಕೆಂದರೆ ಚೆನ್ನಾಗಿ ಬೇಯಬೇಕು ಬೇಳೆ ಅಕ್ಕಿ ಎಲ್ಲ. ಹಾಗಾಗಿ 3ರಿಂದ 4 ಕುಕ್ಕರ್ ಕೂಗಿಸ್ಕೊಳ್ಳೋಣ. ಈಗ ಇದಕ್ಕೆ ನಾನು ಬೇಕಾಗಿರೋದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಶುಂಠಿನ ಸ್ವಲ್ಪ ತುರಿದಿಟ್ಕೊತೀನಿ, ಸಣ್ಣಕ್ಕೂ ಹೆಚ್ಚಾಕ್ಬೋದು ನೀವು. ಅದೇ ಸ್ವಲ್ಪ ಇವಾಗ ಮಕ್ಕಳಿಗೆಲ್ಲ ಬಾಯಿಗೆ ಸಿಕ್ಕಿದ್ರೆ ಅವ್ರು ಇಷ್ಟಪಡೋದಿಲ್ಲಲ್ಲ, ಹಾಗಾಗಿ ನಾನು ತುರಿದು ಹಾಕ್ಕೊಳ್ತೀನಿ. ತುರಿದಿಟ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪನೇ, ಜಾಸ್ತಿ ಏನು ಬೇಕಾಗಲ್ಲ. ಹಾಗೆ ನಾನು ಒಂದು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಯಾಕೆಂದರೆ ಕುಕ್ಕರ್ಗೂ ಕೂಡ 1-2 ಹಾಕಿದ್ದೀನಿ. ನೀವು ಇದಕ್ಕೆ ಬರೀ ಚಿಲ್ಲಿಲೇ ಬೇಕಾದ್ರೂ ಹಾಕ್ಕೋಬೋದು, ಬೇಡ ಅಂದರೆ ಸ್ವಲ್ಪ ಒಂದು ಅರ್ಧ ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಿಲ್ಲ, ಓನ್ಲಿ ಹಸಿಮೆಣ್ಸಿನ್ಕಾಯಿನೇ ಯೂಸ್ ಮಾಡ್ತಿದ್ದೀನಿ. 1-2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು, ಸಣ್ಣಕ್ಕೆ ಹೆಚ್ಚಿಬಿಟ್ಟು ಬೆಳ್ಳುಳ್ಳಿನೂ ಕೂಡ ಒಗ್ಗರಣೆಗೆ ನಾನು ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಬೇಡ ಅನ್ನೋರು ಕೂಡ ಬೆಳ್ಳುಳ್ಳಿ ಬಿಡಬಹುದು, ಅದೇನು ಕಂಪಲ್ಸರಿ ಹಾಕಲೇಬೇಕು ಅಂತೇನಿಲ್ಲ. ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಕೆಲವರೆಲ್ಲ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂಥವ್ರು ಹಾಗೆ ಮಾಡ್ಕೋಬೋದು. ಹಾಗೆಯೇ 1-2 ಟೊಮೊಟೊ ಕೂಡ ಉದ್ದುದ್ದಕ್ಕೆ ನಾನು ಹಚ್ಚಿಟ್ಕೊತೀನಿ. ಇಲ್ಲಿ ನಿಮಗೆ ತುಂಬ ಐಟಮ್ಸ್ ಬೇಕಾಗಿಲ್ಲ, ಯಾವುದೇ ಥರ ತುಂಬ ಮಸಾಲೆ ಪದಾರ್ಥಗಳಾಗಲಿ ಮತ್ತೊಂದಾಗಲಿ ಯಾವುದೂ ಬೇಕಾಗಿಲ್ಲ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಒಂದು ಸರಿ ಕುಕ್ಕರ್ ಕೂಗಿಸ್ಕೊಂಡ್ರೆ ಎಲ್ಲನೂ ಸೇರಿಸಿ ಒಗ್ಗರಣೆ ಹಾಕಿದ್ರೆ ನಿಮಗೆ ತಿಂಡಿ ರೆಡಿ ಆಗುತ್ತೆ. ಓನ್ಲಿ ಒಂದು 20 ಮಿನಿಟ್ಸ್ ಸಾಕು. ನಿಮಗೆ ಕುಕ್ಕರ್ ಹಾರೋದಕ್ಕೆ 5 ನಿಮಿಷ ಟೈಮ್ ಬೇಕಾಗುತ್ತೆ ವಿನಃ ಒಂದು 20 ಮಿನಿಟ್ಸಲ್ಲಿ ನಿಮಗೆ ಕೆಲಸ ಆಗೇ ಹೋಗುತ್ತೆ. ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದರೂ ಕೂಡ ನೀವು ಇದನ್ನು ಮಾಡ್ಕೋಬೋದು ಬೇಗ. ತಕ್ಷಣ ಕುಕ್ಕರ್ ಇಟ್ಬಿಟ್ಟು ನೀವು ಇದೆಲ್ಲ ರೆಡಿ ಮಾಡ್ಕೊಂಡು ಬೇರೆ ಕೆಲಸ ಮಾಡೋ ಅಷ್ಟೊತ್ತಿಗೆ ನಿಮಗೆ ರೆಡಿಯಾಗಿರುತ್ತೆ ಕುಕ್ಕರ್ ಕೂಡ ಕೂಗಿ ತಣ್ಣಗಾಗಿದೆ. ಈಗ ನಾನು ಒಗ್ಗರಣೆಗೆ ಎಲ್ಲ ಐಟಮ್ಸು ರೆಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಪಕ್ಕದಲ್ಲೇ ಸ್ವಲ್ಪ ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಎಲ್ಲನೂ ಇಟ್ಕೊಂಡಿದ್ದೀನಿ. ಈಗ ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ ಬಾಣಲಿಗೆ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಸ್ಪೂನು ಜೀರಿಗೆ,
ಸ್ವಲ್ಪ ಒಗ್ಗರಣೆಗೆ ತಿರುಗಿಸ್ಕೊಳ್ಳಿ. ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ, ಶುಂಠಿ, ತುರಿದಿರೋ ಶುಂಠಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಎಲ್ಲನೂ ಹಾಕಿ 1-2 ನಿಮಿಷ ತಿರುಗಿಸ್ಕೊಳ್ಳಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಎಲ್ಲ ಬಿಟ್ಟಂಗೆ ಆಗುತ್ತೆ. ಶುಂಠಿದು ಹಸಿ ವಾಸನೆ ಕೂಡ ಕಡಿಮೆ ಆಗುತ್ತೆ. ಈಗ ನಾವು ಅದಕ್ಕೆ ಹೆಚ್ಚಿರೋವಂಥ ಈರುಳ್ಳಿನ ಹಾಕ್ಕೋಬೇಕು. ಅದು ಕೂಡ 1-2 ನಿಮಿಷ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು. ತುಂಬ ರೋಸ್ಟ್ ಆಗಬೇಕು ಅಂತ ಏನಿಲ್ಲ. ನಾನು ಈರುಳ್ಳಿ ಬಾಡಿಸ್ತೇನೆ ಕುಕ್ಕರ್ ಓಪನ್ ಮಾಡಿಕೊಂಡೆ. ನೋಡಿ ಬೆಂದಿದೆ, ಚೆನ್ನಾಗೇ ಬೆಂದಿದೆ. ನೀರನ್ನು ಕುಕ್ಕರ್ಗೆ ಬೇಕಾದ್ರೆ ನೀವು ಜಾಸ್ತಿ ಹಾಕೋದು. ಏನಂದರೆ ಎಷ್ಟೇ ನಾವು ನೀರು ಹಾಕಿದ್ರೂ ಬೇಳೆ ಎಳ್ಕೊಂಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಸ್ವಲ್ಪ ನೀರನ್ನ. ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ಇನ್ನೊಂದು ಸ್ವಲ್ಪ ನಾನು ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಗ್ಗರಣೆಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ ಕೂಡ ಹಾಕ್ಕೊಳ್ತೀನಿ. ಎರಡೂ ಹಾಕ್ಕೊಂಡು ಮತ್ತೆ ತಿರುಗಿಸ್ಕೊಳ್ಳೋಣ. ಚೂರು ಈರುಳ್ಳಿ ಟೊಮೊಟೊ ಸ್ವಲ್ಪ ಬೇಯಬೇಕು. ಮಕ್ಕಳಿಗೆ ಕ್ಯಾರಿಯರ್ ಕೂಡ ನೀವು ಕಳಿಸ್ಬೋದು, ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಮತ್ತು ಬೇಗ ಆಗೋದ್ರಿಂದ ನಿಮಗೆ ಈಸಿ ಇದಾಗುತ್ತೆ. 1-2 ನಿಮಿಷ ಮುಚ್ಚಿ ಸ್ವಲ್ಪ ಈರುಳ್ಳಿ ಟೊಮೊಟೊ ಬೇಯೋದಕ್ಕೆ ಬಿಡೋಣ. ಎಲ್ಲ ಉಪ್ಪು ಎಲ್ಲ ಹಿಡಿಯುತ್ತೆ. ಮತ್ತೊಂದು ಸಲ ಚೆನ್ನಾಗಿ ತಿರುಗಿಸ್ಕೊಂಡು ನೋಡಿ ಟೊಮೊಟೊಸ್ ಕೂಡ ಸ್ವಲ್ಪ ಬೆಂದಿದೆ ಅಲ್ವಾ. ಮುಚ್ಚಿಟ್ರೆ ನಮಗೆ ಬೇಗನೆ ಬೇಯ್ಕೊಳ್ಳುತ್ತೆ. ಈಗ ಅದಕ್ಕೆ ನಾನು 1 ಗ್ಲಾಸಷ್ಟು 1-1.5 ಗ್ಲಾಸಷ್ಟು ನೀರು ಹಾಕ್ಕೋತೀನಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ, ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಈಗ ನಾನು ಬಿಸಿ ನೀರು ಹಾಕ್ಕೊಳ್ತಾ ಇದ್ದೀನಿ. ತಣ್ಣೀರು ಹಾಕ್ಕೋಬಾರ್ದು, ಬಿಸಿನೀರೇ ಹಾಕ್ಕೊಂಡ್ರೆ ಒಳ್ಳೆಯದು. ಆಲ್ರೆಡಿ ಒಗ್ಗರಣೆಲಿ ಸ್ವಲ್ಪ ಎಲ್ಲ ಬೇಯ್ತಿರೋದ್ರಿಂದ ನಾನು 1-1.25 ಗ್ಲಾಸಷ್ಟು ಹಾಕಿದ್ದೀನಿ. 1.5 ಗ್ಲಾಸಷ್ಟು ಬೇಕಾಗುತ್ತೆ ನೀರು. ಯಾಕೆಂದರೆ ಇದು ಆರಿದ ಮೇಲೆ ಕೂಡ ಗಟ್ಟಿ ಆಗುತ್ತೆ. ಹಾಗಾಗಿ ನಾವು ಸ್ವಲ್ಪ ತುಂಬ ತೆಳುಗೆ ಮಾಡ್ಕೊಳ್ಳೋದು ಒಳ್ಳೆಯದು. ನೀರು ಹೆಚ್ಚಿಗೆ ಇದ್ರೂ ಏನೂ ತೊಂದರೆ ಇಲ್ಲ. ಆದಷ್ಟು ಸ್ವಲ್ಪ ನೀರು ಹೆಚ್ಚಿಗೆ ಹಾಕ್ಕೊಂಡೇ ನಾವು ಕುದಿಸ್ಕೋಬೇಕು. 1 ನಿಮಿಷ ಮುಚ್ಚಿಟ್ರೆ ಕುದಿಯುತ್ತೆ. ಅದು ತಕ್ಷಣ ತೆಗೆದು ನಾವು ಬಿಸಿನೀರು ಹಾಕಿರೋದ್ರಿಂದ ಬೇಗ ಕುದಿಬಿಡುತ್ತೆ. ಅದನ್ನು ಕಾಯುವಂಥದ್ದೇನಿಲ್ಲ. ನಂತರ ನಾವು ಅದಕ್ಕೆ ತಿರುಗಿಸ್ಕೊಂಡು ಕುದೀತಾ ಇದೆ ನೋಡಿ, ಚೆನ್ನಾಗಿ ಕುದೀತಾ ಇರುತ್ತೆ. ಈಗ ನಾನು ಕುಕ್ಕರಲ್ಲಿ ಇರೋದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇಲ್ಲಿ ನಮಗೆ ತೆಳುಗೆ ಬೇಕು ಅಂದಾಗ ನೀವು ನೀರು ಎಷ್ಟೇ ಹಾಕಿದ್ರೂ ತಡೆಯುತ್ತೆ, ತೊಂದರೆ ಇಲ್ಲ. ಈಗ ನಾನು ಕುಕ್ಕರಲ್ಲಿರೋದನ್ನೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಮತ್ತು ನೀಟಾಗೆಲ್ಲ ಒಂದು ಸಮ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ, ರೆಡಿ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ನಿಮಗೆ ಕಿಚಡಿ ರೆಡಿ, ದಾಲ್ ಕಿಚಡಿ ರೆಡಿ ಇರುತ್ತೆ. ಸೇಮ್ ಹೋಟೆಲ್ ಥರನೇ, ಹೋಟೆಲ್ ರುಚಿಲೇ ಇರುತ್ತೆ. ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಇದಕ್ಕೆಲ್ಲ ಮೊಸರು ಬಜ್ಜಿ ಅದೆಲ್ಲ ಚೆನ್ನಾಗಿರಲ್ಲ, ಚಟ್ನಿನೂ ಇರಲ್ಲ. ಸ್ವಲ್ಪ ಏನಾದರೂ ಸೈಡ್ ಡಿಶ್ ಮಾಡ್ಕೊಬೋದು. ಒಂದು ಮೆಣಸಿನ್ಕಾಯಿ ಬಜ್ಜಿ ಆಗಲಿ, ಒಂದು ಈರುಳ್ಳಿ ಪಕೋಡ ಆ ಥರದ್ದು ಮಾಡಿಟ್ಕೊಂಡಂತೂ ಸೂಪರಾಗಿರುತ್ತೆ. ಮಾಡಿ ತಿಂದು ನೋಡಿ. ನಿಮ್ಗೇನು ಅನಿಸುತ್ತೋ, ರುಚಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇಲ್ಲ ನಿಮ್ಗೇನು ಅನಿಸುತ್ತೋ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ದಾಲ್ ಕಿಚಡಿ ರೆಡಿ. ಇದು ಬಿಸಿ ಬಿಸಿಲು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ನೈಟ್ ಕೂಡ ಏನೋ ಸಾಂಬಾರು ಗಿಂಬಾರಿಲ್ಲಪ್ಪ ಏನಾದರೂ ಮಾಡೋಣ ಅಂದರೆ ಎಷ್ಟು ಬೇಗ ಆಗುತ್ತೆ ಅಂದರೆ ಅಷ್ಟು ಈಸಿಯಾಗಿ ಆಗುತ್ತೆ. ಸಂಜೆ ನೈಟ್ ಕೂಡ ನೀವು ಡಿನ್ನರ್ಗೆ ಮಾಡ್ಕೋಬೋದು. ಕಿಚಡಿ ರೆಡಿ ಇದೆ, ನೀವು ಮಾಡಿ ನೋಡಿ. ನಿಮ್ಗೇನು ಅನಿಸುತ್ತೋ ತಿಳಿಸಿ. ಹಾಗೆಯೇ ಇದು ಕ್ಯಾರಿಯರ್ಗೂ ಮಾಡ್ಕೋಬೋದು, ಬೆಳಗಿನ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಬೇಕಾದ್ರೆ ಸಂಜೆ ಸ್ನ್ಯಾಕ್ಸ್ ಇದು ಮಕ್ಕಳು ಸ್ಕೂಲಿಂದ ಬರೋಷ್ಟೊತ್ತು ಕೂಡ ಮಾಡಿಕೊಡ್ಬೋದು. ನೋಡಿ, ಹಾಗೆ ನನ್ನ ವಿಡಿಯೋ ನೋಡ್ತಾ ಇರಿ. ನಿಮ್ಗೇನು ಅನಿಸುತ್ತೋ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು.